ವಿಜಯಪುರ ಬಿಸಿಲು ಜಾಸ್ತಿ, ಬಿಸಿಲಲ್ಲಿ ಯಾಕೆ ಹೋರಾಟ ಮಾಡೋಣ? ಆ ಹೋರಾಟದ ಅಸ್ಮಿತೆಯನ್ನ ನಾವು ಉಳಿಸ್ಕೋಬೇಕಾದ್ರೆ ಈ ಬಿಸಿಲಲ್ಲಿಯೂ ಸಹ ಕುಂತುಕೊಳ್ಳೇಬೇಕಾಗತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾಕೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹೋರಾಟಕ್ಕೆ ಬಂದಿದ್ದಾರೆ? ಸೀರೆ ಹಾಕೊಂಡವ್ರಿದ್ದಾರೆ, ಜೋಗಪ್ಪಗಳು ಬಂದಿದ್ದಾರೆ, ವಿಚಿತ್ರ ಜನ, ಇವ್ರಿಗೆ ಏನ್ ಸಂಬಂಧ? ಅಂಬೇಡ್ಕರ್ ಈ ದೇಶದ ಪ್ರತಿ ಜೀವಿಗೂ ಬಾಬಾ ಸಾಹೇಬ್ರು ಸಂಬಂಧಪಟ್ಟಂತ ವ್ಯಕ್ತಿ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯದೆ ಈ ಬ್ರಾಹ್ಮಣವಾದದ ಮನಸ್ಥಿತಿ ಇದ್ದಂತ, ಬ್ರಾಹ್ಮಣರಲ್ಲ, ಬ್ರಾಹ್ಮಣವಾದದ ಮನಸ್ಥಿತಿ ಇದ್ದಂತ ಜನರೇನಾದ್ರೂ ಸಂವಿಧಾನವನ್ನ ಬರ್ದಿದ್ರೆ ಅಲ್ಲಿ ಜೆಂಡರ್ನು ಸಹ ಸ್ಪೆಸಿಫೈ ಮಾಡ್ತಿದ್ರು. ಗಂಡಸರು ಹೆಂಗಸರು, ಗಂಡಸರು ಹೀಗೆ ಇರ್ಬೇಕು, ಹೆಂಗಸರು ಹೀಗೆ ಇರ್ಬೇಕು ಅಂತ. ಆ ಜೆಂಡರ್ ಅನ್ನ ಸ್ಪೆಸಿಫೈ ಮಾಡದೆ ಮನುಷ್ಯರು ಅಂತ ಹೇಳಿದಕ್ಕೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತರು ಸಹ ನಾವು ಧ್ವನಿ ಎತ್ತಲಿಕ್ಕೆ ಕಾರಣ. ನಮ್ಮ ಪರವಾಗಿ ಹಕ್ಕುಗಳು, ಕಾನೂನುಗಳು ಅದೇನಾದ್ರೂ ಸಿಕ್ಕಿದ್ರೆ ಈ ದೇವರು ದಿಂಡ್ರುಗಳಿಂದ ಸಿಕ್ಕಿಲ್ಲ, ಈ ಕಲ್ಲು ದೇವರುಗಳಿಂದ ಸಿಕ್ಕಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಿಕ್ಕಿದ್ದಂತ ಮತ್ತೆ ಅವರು ಬರೆದಂತ ಸಂವಿಧಾನದಿಂದ ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತನಾಡಕ್ಕೆ ಮತ್ತೆ ಈ ವೇದಿಕೆಯಲ್ಲಿ ಜೆಂಡರ್ ಅನ್ನ ಸ್ಪೆಸಿಫೈ ಮಾಡಕ್ಕೆ ನಮಗೆ ಹಕ್ಕು ಸಿಕ್ಕಿದೆ. ಅಮಿತ್ ಶಾ ಅವರೇ, ನಾವು ನೇರವಾಗಿ ನಿಮಗೆ ಮಾತಾಡ್ತೀವಿ. ಅಂಬೇಡ್ಕರ್ 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 ಹೇಳೋದು ಒಂದು ಫ್ಯಾಷನ್ ಆಗಿದೆ. ಹೌದು, ಅಂಬೇಡ್ಕರ್ ಅಂತ ಹೇಳಿದ್ರೆ ಅದೊಂದು ಸಮಾನತೆಯ ಹಕ್ಕನ್ನ ಕೊಡುವಂತ ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಘನತೆಯಿಂದ ಜೀವನ ಮಾಡುವಂತ ಹಕ್ಕನ್ನ ಕೊಡುವಂತ ಒಂದು ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಮಹಿಳೆಯರ ಧ್ವನಿ ಆಗತ್ತೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಜಾತಿಯಿಂದ, ಧರ್ಮದಿಂದ, ಲಿಂಗದ ಆಧಾರವಾಗಿ ನೀವು ಶೋಷಣೆಗಳನ್ನ ಏನ್ ಮಾಡ್ತಾ ಬಂದಿದ್ದೀರಲ್ಲ, ನಿಮ್ಮ ವಿರುದ್ಧ ಗರ್ಜಿಸುವ ಧ್ವನಿ ಆಗತ್ತೆ. ಅದೇ ಈ ದೇವರು 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 ಅಂತ ಹೇಳಿದ್ರೆ ಮತ್ತೆ ನಾವು ಗುಲಾಮರಾಗ್ತೀವಿ, ನೀವು ಪೂಜಾರಿಗಳಾಗ್ತೀರಾ, ನಿಮ್ಮ ತಟ್ಟೆಯಲ್ಲಿ ಕಾಸು ನಾವು ಹಾಕ್ಬೇಕು, ನಾವು ಬೀದಿಗೆ ಬೀಳಬೇಕು, ಮತ್ತೆ ಅದೇ ಮೋರಿಯನ್ನ ಬಾಚಬೇಕು, ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು, ಗಂಡಸರ ದಾಸಿಗಳಾಗಿರ್ಬೇಕು. ಆ ವ್ಯವಸ್ಥೆ ಮತ್ತೆ ಮನು ವ್ಯವಸ್ಥೆಯನ್ನ ತರಲಿಕ್ಕೆ ನೀವೇನು ಒಂದು ಟ್ರಯಲ್ ಆಗಿ ಹಳ್ಳ ಒಗ್ದಿದಿರಲ್ಲ, ನೋಡೋಣ ಯಾವ ರೀತಿ ಸ್ಪಂದನೆ ಇದೆ ಈ ದೇಶದ ಬಹುಸಂಖ್ಯಾತರದು ಅಂತ. ಇದು ಇನ್ನೂ ಸಾಂಕೇತಿಕವಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯ ಸ್ಥಳೀಯ ನಾಯಕರು ಸಾಂಕೇತಿಕವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಈ ದೇಶದ ಮೂಲ ನಿವಾಸಿಗಳಾದ ಬಹುಸಂಖ್ಯಾತರ ಮನಸ್ಸುಗಳನ್ನ ನೀವೇನಾದ್ರೂ ನೋಯಿಸಿದರೆ ನಿಮ್ಮನ್ನ ಮನೆಗೆ ಕಳಿಸೋ ಅಸ್ತ್ರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ಎಚ್ಚರ ಇರ್ಲಿ. ಪಕ್ಷಾತೀತವಾಗಿ ನಾನು ಎಲ್ಲಾ ಪಕ್ಷದವ್ರಿಗೆ ಹೇಳ್ತೀನಿ, ನಿಮ್ಮ ರಾಜಕೀಯ ಗುದ್ದಾಟ, ಹೊಡೆದಾಟ, ಬಡದಾಟ ಏನಿದ್ರು ನೀವು ಮಾಡ್ಕೊಳ್ಳಿ. ಅದರಲ್ಲಿ ಏನಾದ್ರೂ ಅಂಬೇಡ್ಕರ್ ವಿಚಾರ ನೀವೇನಾದ್ರೂ ಎಳೆದು ತಂದ್ರೆ ಖಂಡಿತ ನಿಮ್ಮನ್ನ ಬರೋ ಚುನಾವಣೆಗಳಲ್ಲಿ ನಾವೆಲ್ಲ ಜಾಗೃತರಾಗಿದ್ದೀವಿ, ನಿಮ್ಮನ್ನ ಮನೆಗೆ ಕಳಿಸ್ತೀವಿ. ನಾನು ಆಕ್ಚುಲಿ ವಾಸ ಬೆಂಗಳೂರಲ್ಲಿ ಇರೋದು. ನಿನ್ನೆ ನಮ್ಮ ಇಲ್ಲಿ ಸಂಸದರು ಕಾಕಾಗ ವಯಸ್ಸು ಬಾಳಾಗೈತಿ, ಅವ್ರು ಹೋದ ಸರಿ ಇಲೆಕ್ಷನ್ ಅಲ್ಲೇ ಮನೆಗೆ ಹೋಗ್ಬೇಕಿತ್ತು. ಕಾಕಾರ, ನಿಮ್ಗಿಂತ ಸಣ್ಣವು, ನಾನು ನಿಮ್ಗಿಂತ ಸಣ್ಣವು. ದಲಿತರು ನಿಮ್ಮ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದಾನೇ ಇವತ್ತು ನೀವು ಪಾರ್ಲಿಮೆಂಟ್ ಅಲ್ಲಿ ಕುಂತಿದ್ದೀರಾ. ಅದು ಎಚ್ಚರ ಇರ್ಲಿ. ಕಾಕಾರ, ಪಕ್ಷಾತೀತವಾಗಿ ಮಾತಾಡ್ರಿ. ಇಲ್ಲ, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷದವನ್ನ ನಿಂದಿಸಕ್ಕೆ ಹೇಳಿದ್ರು, ಮತ್ತೆ ಅವ್ರು ಮಾಡಿದ ತಪ್ಪು. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ನೀವು ನಿಂದಿಸ್ತೀರಾ, ನಿಂದಿಸ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಬಿಜೆಪಿ ಹೋರಾಟ ಹೊರದಾಟ ನಿಮ್ ಕಡೆ ಇರ್ಲಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ತೆಗೆದುಕೊಂಡು ಬಂದ್ಬಿಟ್ಟು ಮೌಢ್ಯವನ್ನ ಬಿತ್ತಲಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತಂತ ವಿಜಯಪುರ ಸಂಸದರ ಕಾಕಾರ, ನೀವು ಬಾಬಾ ಸಾಹೇಬರ ಪರವಾಗಿದ್ದೀರೋ, ಸಂವಿಧಾನದ ಪರವಾಗಿದ್ದೀರೋ, ಈ ದೇಶದ ಮೂಲ ನಿವಾಸಿಗಳ ಪರವಾಗಿದ್ದೀರೋ, ಅಥವಾ ಬ್ರಾಹ್ಮಣತ್ವದ ಪರವಾಗಿದ್ದೀರೋ, ಈ ಮನುಸ್ಮೃತಿ ವಾಪಸ್ ತರಕ್ಕೆ ಕೈ ಜೋಡಿಸ್ತಾ ಇದ್ದೀರೋ, ಮುಂದಿನ ನಿಮ್ಮ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಜೀತ ಪದ್ಧತಿಯನ್ನ, ಈ ಹೆಣ್ಮಕ್ಳು ಮತ್ತೆ ಅತ್ಯಾಚಾರಕ್ಕೆ ಒಳಗಾದ್ರೂ ಸಹ ಬಾಯಿ ಮುಚ್ಚಿಕೊಂಡ್ರಕ್ಕೆ ನೀವಿದ್ರೆ ಈ ಸಾರಿ ನಿಮ್ಮನ್ನ ಬರೋ ಚುನಾವಣೆಯಲ್ಲಿ ತುಂಬಾ ಆತ್ಮೀಯಿಂದ ಕೈ ಮುಗಿದು ನಿಮ್ಮನ್ನ ಮನೆ ಕಳಿಸ್ತೀವಿ. ಮನೆಯಲ್ಲಿ ಚಾಕರಿ ಮಾಡ್ತಾ ಅಲ್ಲೇ ಕುಂತ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ದಲಿತ ನಾಯಕರಲ್ಲ. ನಾವೆಷ್ಟೋ ದಲಿತರು ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ರಂದ್ರೆ ಅಂಬೇಡ್ಕರ್ ಕೇರಿ ದಲಿತರಿಗೆ ಮಾತ್ರ ಲೇಬಲ್ ಅಲ್ಲ.
ಬಾಬಾ ಸಾಹೇಬರು ಇಡೀ ಪ್ರಪಂಚದ ನಾಯಕರು, ಇಡೀ ಪ್ರಪಂಚದ ಮನಕುಲದ ನಾಯಕರು, ಇಡೀ ಪ್ರಪಂಚದ ಮಾನವ ಜೀವಿಗಳ ನಾಯಕರು. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಎಲ್ಲಾ ಲೈಂಗಿಕ ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ ಆಲ್ದೆ ಒಬ್ಬರು ಹೇಳಿದ್ರು, ಈ ಬರೋ ಜನವರಿ 7-8ರಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬಂದ್ ಕರೆಯನ್ನ ಕೊಡಕ್ಕೆ ಸಭೆಯನ್ನ ಆಗ್ತಾ ಇದೆ. ಸುಮಾರು ಮುಖಂಡರು ಅದರ ನಾಯಕತ್ವ ವಹಿಸಿಕೊಂಡು ಅಂದು ಸಹ ನಾವು ಕರ್ನಾಟಕದಿಂದ ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ಮೋದಿ ಅವರೇ, ನಿಮ್ಮ ಡ್ರಾಮಾ ಸಾಕು. ನೀವು ಈ ದೇಶದ ಪ್ರಧಾನಿ, ಬಾಬಾ ಸಾಹೇಬರ ಫೋಟೋ ಪ್ರೂಫ್ಗಾಗಿ ಕಾಲ್ ಮುಗಿಯೋದಲ್ಲ. ನಿಮ್ಮ ಮನಸ್ಸಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ನಮಗೆ ಗೊತ್ತಿದೆ ಈ ದೇಶದ ಜನಕ್ಕೆ. ಮತ್ತೆ ನಿಮ್ಮ ಪಕ್ಷದ ವ್ಯವಸ್ಥೆ ಏನಿದೆ ಅಂತ ಈ ದೇಶದ ಜನಕ್ಕೆ ಗೊತ್ತಿದೆ. ನೀವು ಯಾರ ಪರವಾಗಿದ್ದೀರಾ, ನೀವು ಮನು ಪರವಾಗಿದ್ದೀರಾ, ಮನುಸ್ಮೃತಿಯನ್ನು ವಾಪಸ್ ತರಕ್ ಹೋಗ್ತಾ ಇದ್ದೀರಾ, ಅದು ಖಂಡಿತ ಸಾಧ್ಯ ಇಲ್ಲ. ನೀವೇನಾದ್ರೂ ಸಂವಿಧಾನಕ್ಕೆ ಕೈ ಹಾಕಿದ್ರೆ, ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದ್ರೆ ರಕ್ತ ಕ್ರಾಂತಿ ಆಗತ್ತೆ. ಮತ್ತೆ ಭೀಮಾ ಕೊರೆಗಾಂವ್ ವಾಪಸ್ ಜ್ಞಾಪಕ ಮಾಡ್ಕೊಳ್ಳಿ. ನೀವು ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. 3 ಘೋಷಣೆ ಕೂಗಿ ಮಾತನ್ನ ಮುಗಿಸ್ತೀನಿ. ಜೈ 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 ಜೈ